ಸ್ಥಾನವೂ ಕೈತಪ್ಪುವ ಸಾಧ್ಯತೆ ಇದೆಯಂತೆ. ಯಾಕೆ ಅಂತೀರಾ? ಆ ಕುರಿತ ಸ್ಟೋರಿ ಹೇಳಿದೆ ನೋಡಿ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರಾ ನಿಖಿಲ್? ಅಚ್ಚರಿಕೆ ಹೇಳಿಕೆ ಕೊಟ್ರಲ್ಲ ಜಿಟಿಡಿ ಪುತ್ರ ಹರೀಶ್. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿದ್ದಾರೆ. ರಾಜ್ಯ ರಾಜಕಾರಣದ ಕಡೆ ಗಮನ ಕಡಿಮೆಯಾಗಿದೆ. ಹೀಗಾಗಿ ಜೆಡಿಎಸ್ ಪಾಳೆಯದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಯಾರ ಹೆಗಲಿಗೆ ನೀಡಬೇಕು ಎಂಬ ಚರ್ಚೆ ಶುರುವಾಗಿದೆ. ಎಸ್, ಸದ್ಯ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಯಾರನ್ನ ಉತ್ತರಾಧಿಕಾರಿಯಾಗಿ ಮಾಡಿಕೊಳ್ಳಲಿದ್ದಾರೆ ಎಂಬ ಗುಸುಗುಸು ಪಿಸುಮಾತು ಈಗ ಜೋರಾಗಿದೆ. ಜೆಡಿಎಸ್ ಶಾಸಕಾಂಗ ನಾಯಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡಗೆ ಈಗ ನಿರಾಸೆಯಾಗಿದೆ. ಆ ಸ್ಥಾನ ಮತ್ತೊಬ್ಬ ಹಿರಿಯ ಶಾಸಕ ಸುರೇಶ್ ಬಾಬು ಪಾಲಾಗಿದೆ. ಇದೀಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನವು ಕೈತಪ್ಪಿ ನಿಖಿಲ್ ಕುಮಾರಸ್ವಾಮಿ ಪಾಲಾಗುವಂತ ಸಾಧ್ಯತೆ ಇದೆ. ಇದಕ್ಕೆ ಜಿಟಿಡಿ ಪುತ್ರ ಶಾಸಕ ಹರೀಶ್ ಗೌಡ ನಿಖಿಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಬೇಜಾರಾಗಿ ಮಾಡ್ಕತ್ತೀಯ? ನನಗೆ ಒಂದು ಖುಷಿ ಇದೆ, ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನ ಕೈ ಬಿಡಲ್ಲ. ರಾಜ್ಯ ಸುತ್ತೋ ಬದಲು ಕ್ಷೇತ್ರ ಸುತ್ತಿದ್ರೆ ಜನ ನಮ್ಮನ್ನು ಕಾಪಾಡವ್ರೆ, ಅವ್ರನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಗೆ ಉಳ್ಕತ್ತದೆ. ಅಷ್ಟು ಬಿಟ್ಟರೆ ಬೇರೆ ಏನಾಯ್ತದೆ? ಹಂಗಂತ ಕೇಳೋಕ್ಕಾದ ಈಗ ಅವರು ಎತ್ತರಕ್ಕೆ ಕೇಂದ್ರ ಮಂತ್ರಿಯವ್ರಿಗೆ ಹಂಗೆಲ್ಲ ನಾವು ಮಾತಾಡೋಕ್ಕಾದ? ನಮ್ಮ ಶಾಸಕರು ಮೊನ್ನೆ ತಾನೇ ಕರೆದಿದ್ರು, ಶಾಸಕರೆಲ್ಲರೂ ಸಹ ಸೇರಿದ್ವಿ. ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಅವರು ದುಃಖ ದುಮ್ಮಾನಗಳನ್ನು ಅಹವಾಲುಗಳನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಇಟ್ಟರು. ಅವ್ರು ಹೇಳಿದ್ರು, ನಾನು ಇನ್ನು ಮುಂದೆ ದಿನದ 24 ಗಂಟೆ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ನಮ್ಮ ಕಾರ್ಯಕರ್ತರ ಜೊತೆ ಇರ್ತೀನಿ. ನನಗೆ ಮುಖಂಡತ್ವ ಬೇಡ, ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರು ಪ್ರತಿ ಹಳ್ಳಿಲಿರ್ತಕ್ಕಂಥ ಕಾರ್ಯಕರ್ತರನ್ನ ಭೇಟಿ ಮಾಡ್ತೀನಿ. ಜಿಟಿಡಿ ಪುತ್ರ ಹರೀಶ್ ಗೌಡ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಒಂದ್ ಕಡೆ ಜೆಡಿಎಲ್ಪಿ ಸ್ಥಾನವು ಕಳೆದುಕೊಂಡು ಜಿಟಿಡಿಗೆ ರಾಜ್ಯಾಧ್ಯಕ್ಷ ಸ್ಥಾನವು ಮಿಸ್ ಆಗುವ ಸಾಧ್ಯತೆಯನ್ನ ಜಿಟಿ ದೇವೇಗೌಡರ ಪುತ್ರನೇ ಸುಳಿವು ನೀಡಿರೋದು ಅಚ್ಚರಿ ಸಂಗತಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಎಂಬ ಪೆಡಂಭೂತ ಸದ್ಯಕ್ಕೆ ಬೆನ್ನು ಬಿಟ್ಟು ಇಳಿಯುವ ಸಾಧ್ಯತೆ ಇಲ್ಲ ಎಂಬ ಚರ್ಚೆ ಆಗ್ತಾ ಇದೆ. ನಾಳೆ ಹೈಕಮಾಂಡ್ ಬುಲಾವ್ ನೀಡಿದ್ರೆ ಇತ್ತ ರಾಜ್ಯಪಾಲರು ಲಿಖಿತ ರೂಪದಲ್ಲಿ ಉತ್ತರ ಕೇಳಿದ್ದಾರಂತೆ. ಯಾಕೆ ಗೊತ್ತಾ? ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹೈಕಮಾಂಡ್ ಅಂಗಳಕ್ಕೆ ಮೂಡ ಸಂಘರ್ಷ. ರಾಜ್ಯಪಾಲರ ವರದಿಗೂ ಮುನ್ನವೇ ಖರ್ಗೆ ಮೀಟ್. ಆದರೆ ಸಿದ್ದರಾಮಯ್ಯ ತಮ್ಮ ಪತ್ನಿ ಹೆಸರಿನಲ್ಲಿ ಮೂಡಾ ಸೈಟ್ ಪಡೆದಿದ್ದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈ ಮಧ್ಯೆ ರಾಜ್ಯಪಾಲರಿಗೂ ದೂರು ಸಲ್ಲಿಸಿದ ವಿಪಕ್ಷಗಳ ಮನವಿಗೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಲಿಖಿತ ರೂಪದಲ್ಲಿ ವರದಿ ಕೇಳಿದ್ದಾರೆ ಎನ್ನಲಾಗಿದೆ. ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅವರಿಗೆ ರಿಪೋರ್ಟ್ ಇಸ್ಕೊಡ್ತೀವಿ. ಎಲ್ಲವೂ ಲೀಗಲ್ ಆಗಿದೆ, ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸತತ 2 ಗಂಟೆಗಳ ಕಾಲ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟನೆ ನೀಡಿದ್ರು. ಈ ಹಿಂದೆ ಇದೇ ಪ್ರಕರಣದ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಆದರೆ ಇದೀಗ ಮತ್ತೆ ಮುಖ್ಯ ಕಾರ್ಯದರ್ಶಿಯಿಂದ ವಿಸ್ತೃತ ವರದಿ ಕೋರಿರುವುದು ಮಹತ್ವ ಪಡೆದುಕೊಂಡಿದೆ. ಹೀಗಾಗಿ ನಾಳೆ ಹೈಕಮಾಂಡ್ ಭೇಟಿಯಾಗಿ ಮೂಡ ಸಂಘರ್ಷದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ವಿಸ್ತೃತ ವರದಿ ನೀಡಿ ಬಳಿಕ ರಾಜ್ಯಪಾಲರಿಗೆ ಲಿಖಿತ ರೂಪದಲ್ಲಿ ಉತ್ತರ ನೀಡಿದ್ದಾರೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾ ಮಳೆಗೆ ಕರುನಾಡು ಬೆಚ್ಚಿ ಬಿದ್ದಿದೆ. ಘಟಪ್ರಭೆ ಆರ್ಭಟಕ್ಕೆ ಬೆಳಗಾವಿ ನಲುಗಿ ಹೋಗಿದೆ. ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನ ಹಾಕಿದೆ. ಜನರ ಜೀವನವೇ ನೀರು ಪಾಲಾಗಿದೆ. ನೀರು ಎಲ್ಲಿ ನೋಡಿದ್ರು ನೀರು ನೀರು. ರಸ್ತೆ, ಸೇತುವೆ, ಮಾರ್ಕೆಟ್ನಲ್ಲೂ ನೀರು. ಊರಿಗೆ ಊರೇ ನೀರು ಪಾಲು. ಕೇಕೆ, ರಣಕೇಕೆ. ಮಹಾಮಳೆಗೆ ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ರಣಕೇಕೆ ಹಾಕ್ತಿದೆ. ಸಿಕ್ಕ ಕಡೆ ಬೋರ್ಗೆರೆದು ಹರಿಯುತ್ತಿದೆ. ಗೋಕಾಕ್ ನಗರಕ್ಕೆ ಜಲ ದಿಗ್ಬಂಧನ ಹಾಕಿದೆ.
ರಣರಣ ಮಳೆಗೆ ಘಟಪ್ರಭಾ ಮಾರ್ಕಂಡೇಯ ನದಿ ರೌದ್ರ ರೂಪ ತಾಳಿವೆ. ಗೋಕಾಕ್ ನಗರಕ್ಕೆ ನದಿ ನೀರು ನುಗ್ಗಿಬಿಟ್ಟಿದೆ. 200ಕ್ಕೂ ಹೆಚ್ಚು ಮನೆಗಳು ನದಿ ನೀರಲ್ಲಿ ಮುಳುಗಿ ಹೋಗಿವೆ. ಗೋಕಾಕ್ ನಗರದ ಮಟನ್ ಮಾರ್ಕೆಟ್, ಶಿಂದಿಕೂಟ್, ಡೋರಗಲ್ಲಿ, ಅಣ ಮರ್ಲಾ, ಭೋಜಗಾರಗಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಘಟಪ್ರಭೆ ಆರ್ಭಟಕ್ಕೆ ಮುಳುಗಿದ ಅಡಿಬಟ್ಟಿ ಗ್ರಾಮ. ಘಟಪ್ರಭೆ ಆರ್ಭಟಕ್ಕೆ ಗೋಕಾಕ್ನ ನಗರದ ಅಡಿಬಟ್ಟಿ ಗ್ರಾಮ ಮುಳುಗಿ ಹೋಗಿದೆ. ಬೋರ್ಗೆರೆದು ಹರಿದು ಬರುತ್ತಿರುವ ಘಟಪ್ರಭಾ ಮಾರ್ಕಂಡೇಯ, ಹಿರಣ್ಯಕೇಶಿ, ಬಳ್ಳಾರಿ ನಾಲಾ ನೀರು ಅಡಿಬಟ್ಟಿ ಗ್ರಾಮಕ್ಕೆ ನುಗ್ಗಿಬಿಟ್ಟಿದೆ. ಇಡೀ ಊರೂರೇ ಜಲಾವೃತವಾಗಿದೆ. ನದಿ ನೀರು ನುಗ್ಗಿದ್ರಿಂದ ಅಡಿಬಟ್ಟಿ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜೀವ ಉಳಿಸಿಕೊಳ್ಳೋಕೆ ಓಡೋಡಿ ಬಂದಿದ್ದಾರೆ. ಎದೆ ಎತ್ತರದ ನೀರಲ್ಲಿ ಮಕ್ಕಳು, ಯುವಕರು, ವೃದ್ಧರು ನಡೆದುಕೊಂಡು ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಅನ್ನೋ ಒಂದು ಗ್ರಾಮ. ಅಡಿಬಟ್ಟಿ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಅಲ್ಲಿರುವಂತಹ ಜನ ಕೂಡ ಯಾವ ರೀತಿ ಆ ನೀರಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಯುವಕರು ಬರ್ತಿದ್ದಾರೆ, ವೃದ್ಧರು ಬರ್ತಿದ್ದಾರೆ. ಜೀವ ಉಳಿಸಿಕೊಳ್ಳಲು ತಮ್ಮ ಮನೆಗಳನ್ನ ಬಿಟ್ಟು ಓಡೋಡಿ ಬಂದ ಗ್ರಾಮಸ್ಥರು ಪೆಟ್ರೋಲ್ ಬಂಕ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ವೃದ್ಧರು, ಮಕ್ಕಳು ಬೀದಿಯಲ್ಲೇ ವಾಸಿಸುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಗೋಕಾಕ್ ನಗರದ ಲೋಳಸೂರ ಸೇತುವೆ ಕೂಡ ಮುಳುಗಿಬಿಟ್ಟಿದೆ. ಗೋಕಾಕ್ ಸಂಕೇಶ್ವರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಮೇಲೆ ನದಿ ನೀರು ಆರ್ಭಟಿಸುತ್ತಿದೆ. ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.